ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರವೆಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ಈಗ ನಾಗರಮಾಸಿ ಹಬ್ಬಕ್ಕೆ ನೀವು ಅಳ್ಳಿಟ್ಟು ತಂಬಿಟ್ಟು ಮಾಡ್ತಾ ಇರ್ತೀರಿ. ನಾನು ಇವತ್ತೊಂದು ಅಳ್ಳಿಟ್ಟು ಮಾಡಿ ತೋರಿಸಿದ್ರೆ ಎತ್ತತೆ ಮಾಡಾಕತ್ತೀನಿ ರೀ. ಆ ಅಳ್ಳಿಟ್ಟು ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ನಾನು ಒಂದು ಪಾತ್ರೆ ಇಟ್ಕೋತೀನಿ ರೀ. ನೀವೇನಾರು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ಲೈಕನ್ ಒತ್ತಿರಿ, ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ನಾವು ಹಾಕೋ ವಿಡಿಯೋಗಳೆಲ್ಲ ಫಸ್ಟ್ ನಿಮ್ಗೆ ಬರ್ತಾವೆ. ಎಲ್ಲರಿಗಿಂತ ಮೊದಲಾಗಿ ನೀವೇ ನೋಡ್ಬೋದು ರೀ. ಈಗ ಇದಕ್ಕೆ ನಾನು ಅರ್ಧ kg ಗೋಧಿ ತೊಗೊಂಡಿನಿ ರೀ, ಅವು ಹಾಕೋತೀನಿ ರೀ. ಅಂದ್ರೆ ಮುಕ್ಕಾಲು ಬೌಲ್ ಅದಾವೆ ನೋಡ್ರಿ. ನಾನು ಜವಾರಿ ಗೋಧಿ ತೊಗೊಂಡಿನಿ ರೀ. ನೀವು ಯಾವ ಗೋಧಿ ಇರ್ತಾವೆ ಅವು ತೊಗೋಬೋದು ರೀ. ನೋಡ್ರಿ ಜವಾರಿ ಗೋಧಿ ಇವು ದಪ್ಪ ಇರ್ತಾವೆ ನೋಡ್ರಿ, ಉದ್ದಕ್ಕೆ ದಪ್ಪಕ್ಕೆ ಇರ್ತಾವೆ. ನೀರು ಗೋಧಿ ತೋಟದ ಗೋಧಿ ಅಂತಾರಲ್ರಿ, ಅವು ಸಣ್ಣ ಇರ್ತಾವೆ ರೀ. ಈ ಗೋಧಿಲೇ ನೀವು ಮಾಡಿದ್ರೆ ಒಳ್ಳೇದ್ರಿ. ಈ ಗೋಧಿಲೇ ಮಾಡಿದ್ರೆ ಚಲೋ ಹೊತ್ನಾಗೆ ಬರ್ತೈತೆ ರೀ ಅಳ್ಳಿಟ್ಟು. ಮತ್ತು ಇದಕ್ಕೆ ಉಪ್ಪಿಟ್ಟು ಮಾಡ್ಕೊಬೋದು, ಸಜ್ಕ ಮಾಡ್ಕೊಬೋದು. ಈ ಗೋಧಿ ಚಪಾತಿನೂ ಚಲೋ ಆಗ್ತಾವ್ರಿ, ಮತ್ತು ಉಪ್ಪಿಟ್ಟು ಸಜ್ಕ ಎಲ್ಲ ಚಲೋ ಆಗ್ತೈತೆ ರೀ. ಇದು ಚಲೋ ಹೊತ್ನಾಗೆ ಹುರ್ಕೋಬೇಕಾಗ್ತೈತೆ ರೀ. ಇವೊಂದು ಸ್ವಲ್ಪ ಚಲೋ ಹೊತ್ನಾಗೆ ಹಳ್ಳಾಗಂಗೆ ಹುರಿಬೇಕಾಗ್ತೈತೆ ರೀ. ನೀವು ಅನ್ಕೋಬೋದು ಏನು ಜವಾರಿ ಗೋಧಿ ಅಂತ ಹೇಳಿದ್ರಲ್ಲ, ಇಲ್ಲ ಬೆಂಗಳೂರಲ್ಲಿ ಎಲ್ಲಿ ಸಿಗ್ತಾವ್ರಿ ಜವಾರಿ ಗೋಧಿ ಅಂತ ನೀವು ಕೇಳ್ಬೋದು. ಬೆಂಗಳೂರಲ್ಲಿ ಸಿಗ್ತಾವಿಲ್ಲ ನನಗೆ ಗೊತ್ತಿಲ್ಲ. ನೀವು ಉತ್ತರ ಕರ್ನಾಟಕ ಸೈಡ್ ಎಲ್ಲ ಕಡೆ ಸಿಗ್ತಾವ್ರಿ ಜವಾರಿ ಗೋಧಿ ಅಂತ ಹೇಳಿದ್ರೆ. ನಾರ್ಮಲಾಗಿ ಎಲ್ಲ ಕಡೆ ಬೆಳೆದು ತೋಟದ ಗೋಧಿ ನೀರು ಗೋಧಿ ಅಂತ ಬೆಳಿತಾರೆ. ಅವರು ಚಪಾತಿ ಚಲೋ ಆಗ್ತಾವೆ. ಜವಾರಿ ಗೋಧಿ ಆರೋಗ್ಯಕ್ಕೆ ಒಳ್ಳೇದಂತ ಹೇಳ್ತಾರೆ ರೀ. ಹಾಗಾಗಿ ನಾನು ಊರಿಗೆ ಹೋದಾಗ ಜವಾರಿ ಗೋಧಿ ತಂದಿದ್ದೆ. ನಾರ್ಮಲಾಗಿ ನಾವು ಚಪಾತಿ ಮಾಡೋಕ್ಕೆ ಅದೆಲ್ಲ ಯೂಸ್ ಮಾಡ್ತಿರ್ತೀವಿ. ಹಾಗಾಗಿ ಈಗ ನಾನು ಇವಾಗ ಹುರಿದು ಮಾಡಾಕತ್ತೀನಿ ರೀ. ನೀವು ನಿಮ್ಮ ಮನ್ಯಾಗ ಜವಾರಿ ಗೋಧಿ ಏನಾರು ಸಿಕ್ಕರೆ ಮಾಡ್ಕೊಬೋದು. ಇದರಲ್ಲೇ ಉಂಡೆ ಮಾಡ್ಬೋದು, ಮಾದಲಿ ಮಾಡ್ಬೋದು, ಉಪ್ಪಿಟ್ಟು ಮಾಡ್ಬೋದು, ಸಜ್ಕ ಮಾಡ್ಬೋದು, ಚಪಾತಿ ಮಾಡ್ಬೋದು, ಎಲ್ಲ ಮಾಡ್ಕೊಬೋದು. ಇದರಲ್ಲೇ ನಾನು ಆಲ್ಮೋಸ್ಟ್ ಎಲ್ಲ ರೆಸಿಪಿಗಳು ಮಾಡಿ ತೋರಿಸೀನಿ ರೀ ನಿಮ್ಗೆ. ಇವತ್ತು ನಾನೀಗ ಹಬ್ಬಕ್ಕೆ ಅಳ್ಳಿಟ್ಟು ಮಾಡಿದ್ರತೆ ಮಾಡಾಕತ್ತಿದ್ದೆ, ನಿಮಗೂ ಮಾಡಿ ತೋರಿಸಿದ್ರಾಯ್ತು ಅಂತೇಳಿ ಮಾಡಾಕತ್ತೀನಿ ರೀ. ಇದನ್ನ ಹೆಂಗೆ ಮಾಡ್ತೀನಿ ಅಳ್ಳಿಟ್ಟು ಅಂತ ನಿಮ್ಗೆ ಗೊತ್ತಾಗಬೇಕು ಅನ್ನೋದಾದ್ರೆ ನೀವು ಸ್ಕಿಪ್ ಮಾಡಲಾರ್ದೆ ಪೂರ್ತಿ ವಿಡಿಯೋ ನೋಡಿರಿ, ನಿಮಗೆ ಗೊತ್ತಾಗ್ತೈತೆ ರೀ. ನೋಡಿರಿ ಈ ರೀತಿ ಚಟಪಟ ಸೌಂಡ್ ಬರೋವರೆಗೆ ನೀವು ಹುರ್ಕೋಬೇಕ್ರಿ. ಅಂದ್ರೆ ಹುರಿದಾವು ಅಂತ ಅರ್ತಾರೆ. ನಿಮ್ಗೆ ವಿಡಿಯೋದ ನೋಡಿದ್ರೆ ಗೊತ್ತಾಗ್ತಾಯಿದೆ ನೋಡಿರಿ. ಇಷ್ಟೊತ್ತು ಚಟಪಟ ಸೌಂಡ್ ಬಂದು ಈ ಚಟಪಟ ಸೌಂಡ್ ಬರೋದು ಕಡಿಮೆ ಆಯ್ತಂದ್ರೆ ಗೋಧಿ ಹುರಿದಾವು ಅಂತ ಅರ್ತಾರೆ. ಈಗ ನೋಡಿರಿ ಇವು ಹುರಿದಾವು. ನಾ ಈಗ ಬೇರೆ ಪಾತ್ರೆಗೆ ಹಾಕ್ಕೋತೀನಿ ನೋಡಿರಿ. ನೀವು ಗೋಧಿ ನಮ್ಮ ಮನ್ಯಾಗಿಲ್ಲಪ್ಪ ಹೆಂಗೆ ಮಾಡೋದು ಅಂದಾಗ ನೀವು ಗೋಧಿ ಇಟ್ಕೊಂಡು ಹುರ್ಕೊಂಡು ಮಾಡ್ಕೊಬೋದು ರೀ. ಈಗ ಇದೇ ಪಾತ್ರೆಗೆ ನಾನು ಒಂದು ಅರ್ಧ ಕಪ್ ಕಡಲೆಬೇಳೆ ತೊಗೊಂಡಿನಿ ರೀ, ಅವು ಹಾಕ್ಕೋತೀನಿ. ನಾನು ಈ ಕಪ್ಪಿಲೆ 2 ಕಪ್ ಗೋಧಿ ತೊಗೊಂಡಿನಿ, 3/4 ಕಪ್ ಕಡಲೆಬೇಳೆ ತೊಗೊಂಡಿನಿ, ಅವು ಹಾಕ್ಕೋತೀನಿ ನೋಡಿರಿ. ಇವನು ಹುರ್ಕೋಬೇಕ್ರಿ. ನೀವು ಗೋಧಿ ಇಲ್ಲ ಗೋಧಿ ಹಿಟ್ಲೇ ಮಾಡ್ಕೊಳ್ಳೋದಾದ್ರೆ ಗೋಧಿ ಹಿಟ್ಟ ಸ್ವಲ್ಪ ಕಡಲೆ ಹಿಟ್ಟ ಎರಡು ಚಲೋ ಹೊತ್ನಾಗ ಹುರ್ಕೊಂಡು ಮಾಡ್ಕೊಬೋದ್ರಿ ಅಳ್ಳಿಟ್ಟು. ಇವನು ಚಲೋ ಹೊತ್ನಾಗೆ ಹುರ್ಕೋಬೇಕಾಗ್ತೈತಿ. ವಿಡಿಯೋದ ನಿಮಗೆ ಕಾಣಕತ್ತಿರ್ಬೇಕು. ಈಗ ಇವು ಹುರಿದಾವ ನೋಡ್ರಿ ಕಡಲೆಬೇಳೆ. ಈ ಹುರಿದಿರೋ ಗೋಧಿ ಒಳಗನೆ ಕಡಲೆಬೇಳೆನ ಹಾಕೋತೀನಿ ನೋಡ್ರಿ. ಇವು ತಣ್ಣಗಾಗಲ್ರಿ. ತಣ್ಣಗಾದ ನಂತರ ಮಿಲ್ಲಿಗೆ ಹೋಗಿ ಹಾಕ್ಸಂಬರೋಮ್ರಿ. ನನ್ನ ಮನ್ಯಾಗ ಮಷಿನ್ ಐತಿಲ್ರಿ, ನಮ್ಮ ಮಷೀನಲ್ಲಿ ಹಾಕಿ ಹಿಟ್ಟು ಮಾಡ್ಕೋತೀನಿ ರೀ. ನಾ ಗೋಧಿ ಕಡಲೆಬೇಳೆ ಎಲ್ಲ ಹುರ್ಕೊಂಡಿದ್ನೆಲ್ಲ ಅವು ತಣ್ಣಗಾಗ್ಯಾರ, ಪೂರ್ತಿ ತಣ್ಣಗಾಗ್ಬೇಕ್ರಿ. ತಣ್ಣಗಾದ ನಂತರ ಮಿಲ್ಲಲ್ಲಿ ಹಿಟ್ಟು ಮಾಡ್ಸ್ಕೊಂಬರ್ಬೇಕ್ರಿ. ನಾನೀಗ ನಮ್ಮ ಮನೇಲಿ ಮಷಿನ್ ಐತಿ, ನಮ್ಮ ಮಷೀನಲ್ಲಿ ಹಿಟ್ಟು ಮಾಡ್ಕೊಳಕತ್ತೀನಿ ನೋಡ್ರಿ. ಈಗ ನೋಡ್ರಿ ನಮ್ಮ ಮಷಿನ್ಗೆ ಹಾಕೋತೀನಿ ನೋಡ್ರಿ. ಈಗ ಇದು ಸಣ್ಣಗೆ ಹಿಟ್ಟು ಮಾಡ್ಕೋಬೇಕು. ಗೋಧಿ ಕಡಲೆಬೇಳೆ ಚಲೋ ಹೊತ್ತಿಗೆ ಹುರ್ಕೊಂಡು ತಣ್ಣಗಾದ ನಂತರ ಮಿಲ್ಲಿಗೆ ಹೋಗಿ ಹಿಟ್ಟು ಮಾಡ್ಸ್ಕೊಂಬರ್ರಿ. ಈಗ ನೋಡ್ರಿ ನಾ ಹಾಕಿರುವಂಥ ಗೋಧಿ ಮುಗಿಯಕ್ಕೆ ಬಂದಾವ ನೋಡ್ರಿ. ಸ್ವಲ್ಪ ಉಳ್ದಾವು ನೋಡ್ರಿ, ಖಾಲಿ ಆಗಕ್ಕೆ ಬಂದು ನೋಡ್ರಿ. ನಿಮಗೆ ಕಾಣಕತ್ತಿರ್ಬೇಕು ಗೋಧಿ ಎಲ್ಲ ಇಳ್ದಾವ ನೋಡ್ರಿ. ನೋಡ್ರಿ ಗೋಧಿ ಮುಗಿದ ತಕ್ಷಣ ಮಷಿನ್ ಸೌಂಡ್ ಹೆಂಗೆ ಚೇಂಜ್ ಆಗುತ್ತೆ ನೋಡ್ರಿ. ಈ ರೀತಿ ಚೇಂಜ್ ಆದ ತಕ್ಷಣ ನೀವು ಆಫ್ ಮಾಡ್ಬೋದು. ಬರ್ರಿ ಈಗ ಹಿಟ್ಟು ಹೆಂಗಾಗ್ಯದ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಬಿಸಿ ಇರ್ತೈತ್ರಿ, ನೀವು ನೋಡ್ಕೊಂಡು ತಕ್ಕೋಬೇಕಾಗ್ತೈತ್ರಿ. ಈ ರೀತಿ ಲಾಕ್ ಓಪನ್ ಮಾಡಿದ್ರೆ ಕೆಳಗೆ ಹಿಟ್ಟು ಇರ್ತೈತಿ ನೋಡ್ರಿ. ಇದು ಹಿಟ್ಟು ರೆಡಿ ಆಗೈತ್ರಿ. ಈ ರೀತಿ ನಿಮ್ಮ ಮನೆ ಮಷಿನ್ ಏನಾರು ಇತ್ತಂದ್ರೆ ನೀವು ಎಷ್ಟು ಬೇಕಾದಷ್ಟು ಹಾಕೋಬೋದು. ಅರ್ಧ kg, 1 kg, 5 kgವರೆಗೆ ಎಷ್ಟಾದರೂ ಹಾಕೋಬೋದ್ರಿ. ನಿಮ್ಮ ಮನೆ ಮಷಿನ್ ಇಲ್ಲಪ್ಪ ಅನ್ನೋದಾದ್ರೆ ನೀವು ಹೋಗಿ ಮಿಲ್ಲಿಗೆ ಹೋಗಿ ಹಿಟ್ಟು ಹಾಕ್ಸಂಬರ್ರಿ. ಈಗ ನೋಡ್ರಿ ನಾ ಮಷಿನಿಗೆ ಗೋಧಿ ಕಡಲೆಬೇಳೆ ಹಾಕಿ ಹಿಟ್ಟು ಮಾಡ್ಕೊಂಬಂದಿನಿ ರೀ. ಈಗ ಇದು ಅಳ್ಳಿಟ್ಟು ಮಾಡ್ತೀನಿ ರೀ. ಅಳ್ಳಿಟ್ಟು ಹೆಂಗೆ ಮಾಡ್ದಂತೇಳಿ ನೋಡೋಣ ಬರ್ರಿ. ಈಗ ಇದಕ್ಕೆ ಒಂದು ಪಾತ್ರೆ ಇಟ್ಕೋತೀನಿ ರೀ. ಇದ್ರಾಗ ಒಂದು ಅರ್ಧ ಕಪ್ ಬೆಲ್ಲ ಹಾಕ್ಕೋತೀನಿ ರೀ. ನೀವು ಬೆಲ್ಲ ಹೆಚ್ಚು ಕಮ್ಮಿ ಮಾಡ್ಕೋಬೋದು, ಅಷ್ಟೇ ಇಷ್ಟೇ ಅಂತೇನಿಲ್ಲ ರೀ. ನಿಮ್ಗೆ ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ನೀವು ಅಳ್ಳಿಟ್ಟು ಮಾಡ್ಕೋಬೋದು. ನಾ ಈಗ 1 ಕಪ್ ನಾಳ್ತಿ ಎಷ್ಟು ಮಾಡಾಕತ್ತೀನಿ ನೋಡ್ರಿ. ಈಗ ಇದಕ್ಕೆ ಅರ್ಧ ಕಪ್ ಬೆಲ್ಲ ಹಾಕ್ಕೋತೀನಿ ರೀ. ಅರ್ಧ ಕಪ್ ನೀರು ಹಾಕ್ಕೋತೀನಿ ರೀ. ಇದು ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕ್ರಿ, ಪಾಕ ಆಗೋ ಅವಶ್ಯಕತೆ ಏನಿಲ್ಲ. ಚಲೋ ಹೊತ್ನೇ ಬೆಲ್ಲ ಕರಗಿಸ್ಕೋಬೇಕು. ಬೆಲ್ಲ ಎಲ್ಲ ಕರಗೈತಿ, ನಿಮ್ಮ ವಿಡಿಯೋದಾಗ ನೋಡಿದ್ರೆ ಕಾಣ್ತಿರ್ಬೇಕು. ಇದೇನು ಪಾಕ ಬರೋ ಅವಶ್ಯಕತೆ ಇಲ್ರಿ.
ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕ್ರಿ ನೋಡ್ರಿ. ಬೆಲ್ಲ ಎಲ್ಲ ಕರಗೈತಿ. ನಾ ಈಗ ಸೋದಿಸ್ಕೋತೀನಿ ನೋಡ್ರಿ. ಸೋದಿಸ್ಕೊಳ್ಳೋ ಉದ್ದೇಶ ಏನಂದ್ರೆ ಬೆಲ್ಲದಾಗ ಏನಾರು ಕಸ ಆದಿದ್ರೆ ಬರ್ತೈತಿ ಅಂತ ಹೇಳಿ ಅಷ್ಟೇ. ಈಗ ನಾ ಒಂದು ಜರಡಿಲೆ ಸೋದಿಸ್ಕೋತೀನಿ ನೋಡ್ರಿ. ನೋಡಿದ ಬೆಲ್ಲ ಚಲೋ ಐತಿ, ಏನು ಇದ್ರಾಗ ಏನು ಕಸ ಇಲ್ರಿ ನೋಡ್ರಿ. ಈ ರೀತಿ ಬಂದೈತಿ ನೋಡ್ರಿ. ಈಗ ಇದಕ್ಕೊಂಚೂರು ಏಲಕ್ಕಿ ಪೌಡ್ರ್ ಹಾಕೋತೀನಿ ನೋಡ್ರಿ. ಏಲಕ್ಕಿ ಹಾಕೊಳ್ಳೋದ್ರಿಂದ ಘಮ ಬರ್ತೈತ್ರಿ. ಹಾಗಾಗಿ ನಾನು ಏಲಕ್ಕಿ ಪುಡಿ ಹಾಕೊಳಕತ್ತೀನಿ ನೋಡ್ರಿ. ಈಗ ನಾನು ಇಷ್ಟು ಹಿಟ್ಟು ಮಾಡ್ಕೊಂಬಂದಿನಿ, ಅರ್ಧ kg ಅಷ್ಟು ಗೋಧಿ ಹುರಿದು ಬೀಸ್ಕೊಂಬಂದಿನಿ. ನೀವು ಅಷ್ಟು ಒಮ್ಮೆ ಮಾಡ್ತೀನಿ ಅಂದ್ರೆ ಅಷ್ಟು ಒಮ್ಮೆ ಮಾಡ್ಕೋಬೋದು. ಇಲ್ಲ ನೀವು ಅರ್ಧ ಕಪ್ ಬೆಲ್ಲ ತೊಗೊಂಡಿವಲ್ರಿ, ಅದಕ್ಕೆ ಎಷ್ಟು ಹಿಟ್ಟು ಹಿಡಿತೇನೆ ನೋಡ್ಕೊಂಡು ಅಷ್ಟು ಹಾಕೊಂಡು ಮಾಡ್ಕೋಬೋದು. ಅರ್ಧ ಕಪ್ ಬೆಲ್ಲಕ್ಕೆ 1 ಕಪ್ ಹಿಟ್ಟು ಹಾಕಿದ್ರೆ ಕರೆಕ್ಟ್ ಆಗುತ್ತೆ ಅದು. ನಾ ಈಗ ಹಾಕಿ ತೋರಿಸ್ತೀನಿ ನೋಡ್ರಿ. ಈಗ ಇದ್ರಲ್ಲೇ ಏನು ಮಾಡೋದು ಅಂತ ನೀವು ಕೇಳ್ಬೋದ್ರಿ. ಹಿಟ್ಟು ಉಳಿತಂದ್ರೆ ಏನಪ್ಪ ಮಾಡೋದು ಅಂತ ಕೇಳ್ಬೋದು. ಈಗ ಇದಕ್ಕೆ ನೀವು ಬೆಲ್ಲ ಹಾಕಿ ತುಪ್ಪ ಹಾಕಿ ಉಂಡೆ ಕಟ್ಕೋಬೋದು. ಉಂಡೆ ಬೇಸನ್ ಉಂಡೆ ಥರ ಮಾಡ್ಕೋಬೋದು. ಯಾಕಂದ್ರೆ ನಾವು ಗೋಧಿ ಕಡಲೆಬೇಳೆ ಹುರಿದು ಹಿಟ್ಟು ಮಾಡ್ಕೊಂಡಿರ್ತೀವಲ್ಲ, ಅದಕ್ಕೆ ನೀವು ಬೆಲ್ಲ ತುಪ್ಪ ಹಾಕಿ ಉಂಡೆ ಕಟ್ಕೋಬೋದು. ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬೋದು. ಇಲ್ಲ ಮಾದಲಿ ಮಾಡ್ಕೋಬೋದು. ನಿಮ್ಗೆ ಏನು ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ಮಾಡ್ಕೋಬೋದು. ಇಲ್ಲ ಬರೀ ಅಳ್ಳಿಟ್ಟೆ ಇಷ್ಟ ಆಗುತ್ತೆ ಅನ್ನೋದಾದ್ರೆ ಅಳ್ಳಿಟ್ಟೆ ಮಾಡ್ಕೊಂಡು ತಿನ್ಬೋದು ನೀವು. ಈ ಬೆಲ್ಲದ ನೀರಿಗೆ ಎಷ್ಟು ಹಿಟ್ಟು ಇಡ್ತೀನಿ ನೋಡಿ ಅಷ್ಟು ಹಾಕೋತೀನಿ ನೋಡ್ರಿ. ಒಮ್ಮೆ ಎಲ್ಲ ಹಾಕೊಳಕ್ಕೆ ಹೋಗ್ಬೇಡ್ರಿ, ನೀವು ನೋಡ್ಕೊಂಡು ಹಾಕೊಳ್ರಿ. ಇದಕ್ಕೆ 1 ಕಪ್ನಷ್ಟು ಹಿಟ್ಟು ಹಿಡಿತೈತ್ರಿ. ಆವಾಗ ಸಿಹಿನೂ ಕರೆಕ್ಟಾಗಿ ಬರ್ತೈತ್ರಿ. ಇದು ಗಂಟಿಲ್ದಂಗೆ ಚಲೋ ಹೊತ್ನಾಗೆ ಮಿಕ್ಸ್ ಮಾಡ್ಕೋಬೇಕಾಗ್ತೈತ್ರಿ. ಈಗ ನೋಡ್ರಿ, ನಾವು 1 ಕಪ್ನಷ್ಟು ಹಿಟ್ಟು ಹಾಕ್ಕೊಂಡಿನಿ. ಈ ಹದ ಬಂದೈತಿ ನೋಡ್ರಿ. ನಾವು ಗೋಧಿ ಕಡಲೆಬೇಳೆನ ಹುರಿದಿರ್ತೀವಿ ರೀ, ಮತ್ತು ಬೆಲ್ಲದ ನೀರೂ ಬಿಸಿ ಇರ್ತೈತಿ. ಹಿಂಗಾಗಿದು ಬೆಂದಂಗೆ ಆಗುತ್ತೆ. ನೀವು ಅನ್ಕೋಬೋದು ಹಸಿ ಇರ್ತೈತಿ ಹೆಂಗೆ ತಿನ್ನೋದು ಅಂಥೇಳಿ. ನೀವು ಅನ್ಕೋಬೋದು ಹಳ್ಳಿಟ್ಟು ಹಿಂಗೆ ಮಾಡ್ತಾರ ಅಂಥೇಳಿ. ಇದು ಉತ್ತರ ಕರ್ನಾಟಕ ಸೈಡಲ್ಲಿ ಧಾರವಾಡ ಹುಬ್ಳಿ ಧಾರವಾಡ ಸೈಡ್ ಈ ರೀತಿ ಮಾಡ್ತಾರೆ. ಮತ್ತು ಆ ಕಡೆ ಬಿಜಾಪುರ ಸೈಡ್ ಹೋದ್ರೆ ಹಳ್ಳಿನ ಜೋಳ ಬರ್ತಾವಲ್ರಿ, ಆ ಜೋಳ ಹುರಿದಾಗಿರ್ತಾವಲ್ಲ ಗುಂಡು ಥರ ಬರ್ತಾವೆ, ಅದು ಬೇಯಿಸ್ಬಿಟ್ಟು ಅದ್ರದ್ದು ಹಳ್ಳಿಟ್ಟು ಮಾಡ್ತಾರೆ. ಹಳ್ಳಿಟ್ಟಿನ ಉಂಡಿ ಕಟ್ತಾರದು. ಈಗ ಹುಬ್ಳಿ ಧಾರವಾಡ ಸೈಡ ಈ ರೀತಿ ಮಾಡ್ತಾರೆ. ನಿಮಗೆ ಏನಾದ್ರು ಬೇರೆ ಥರ ಗೊತ್ತಿತ್ತಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ನಾನು ನಿಮ್ಗೆ ಆ ರೀತಿನೂ ಹಳ್ಳಿಟ್ಟು ಮಾಡಿ ತೋರಿಸ್ತೀನಿ ರೀ. ಇದು ನಮ್ಮ ಅತ್ತೆಯವ್ರು ಮಾಡ್ತಾ ಇದ್ದರೆ, ಹಾಗಾಗಿ ನಿಮಗೂ ಮಾಡಿ ತೋರಿಸಿದ್ರೆ ಅಂತೇಳಿ ಮಾಡಾಕತ್ತೀನಿ. ವರ್ಷ ನಾಗರ ಪಂಚಮಿ ಹಬ್ಬಕ್ಕೆ ಈ ರೀತಿ ಹಳ್ಳಿಟ್ಟು ಮಾಡ್ತಾರೆ ನಮ್ಮ ಅತ್ತೆಯವರು. ಹಾಗಾಗಿ ನಾನು ನಿಮ್ಗೆ ಮಾಡಿ ತೋರ್ಸಾಕತ್ತೀನಿ ನೋಡ್ರಿ. ಈಗ ನೋಡ್ರಿ, ಇದು ಹಳ್ಳಿಟ್ಟ ರೆಡಿ ಆಗೈತಿ. ಈಗ ಇದಕ್ಕೆ ತುಪ್ಪ ಹಾಕೊಂಡು ತಿನ್ನೋದ್ರಿ. ಈಗ ಇದಕ್ಕೆ ತುಪ್ಪ ಹಾಕಿ ಸರ್ವ್ ಮಾಡೋದ್ರಿ. ನೀವು ನಾಗರ ಪಂಚಮಿ ಹಬ್ಬಕ್ಕೆ ನೈವೇದ್ಯಕ್ಕೆ ಮಾಡ್ಕೋಬೋದ್ರಿ. ಈಗ ನಾನು ಒಂದು ಬೌಲಿಗೆ ಹಾಕೋತೀನಿ ನೋಡ್ರಿ. ನೀವು ಇದನ್ನ ಉಂಡಿ ರೀತಿ ಆದ್ರೂ ಕಟ್ಕೋಬೋದು, ಇಲ್ಲ ಹಿಂಗಾದ್ರೂ ತಿನ್ಬೋದ್ರಿ. ಈಗ ನಾನು ಹಿಂಗ ತಿನ್ನಕ್ಕೆ ಸರ್ವ್ ಮಾಡ್ತೀನಿ ನೋಡಿ. ನಾ ಹಳ್ಳಿಟ್ಟು 1 ಕಪ್ಪಿಗೆ ಸರ್ವ್ ಮಾಡ್ಕೊಂಡಿನಿ. ಹಿಂಗೊಂದು ಸ್ವಲ್ಪ ತಗ್ ಮಾಡ್ಕೊಂಡು ಅದರ ತುಪ್ಪ ಹಾಕೋತೀನಿ ನೋಡ್ರಿ. ಈ ರೀತಿ ನೀವು ಹಳ್ಳಿಟ್ಟು ಮಾಡ್ಕೊಂಡು ತುಪ್ಪ ಹಾಕೊಂಡು ತಿಂದ್ರೆ ಅದ್ರ ಮಜಾನೇ ಬೇರೆ ಇರ್ತೈತಿ. ತಿಂದವ್ರಿಗೆ ಗೊತ್ತಿರ್ತೈತ್ರಿ ಇದು ಹೆಂಗಿರ್ತೈತಿ ಅಂತೇಳಿ. ನೀವು ನಾಗರ ಪಂಚಮಿ ಹಬ್ಬಕ್ಕೆ ಈ ರೀತಿ ಹಳ್ಳಿಟ್ಟು ಮಾಡ್ಕೊಂಡು ನಿಮ್ಮ ಅಭಿಪ್ರಾಯ ತಿಳಿಸ್ಬೋದ್ರಿ. ನೋಡಿದ್ರಲ್ರಿ ವೀಕ್ಷಕರೇ, ನಾಗರ ಪಂಚಮಿ ಹಬ್ಬಕ್ಕೆ ನೈವೇದ್ಯಕ್ಕೆ ಮಾಡುವಂಥ ಹಳ್ಳಿಟ್ಟು ಮಾಡಿದ್ದೀನಿ. ಈ ಹಳ್ಳಿಟ್ಟು ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.